ಚಿಕ್ಕನಾಯಕನಹಳ್ಳಿ ಟೌನ್ ಟಿ ಶ್ರೀಭವನದಲ್ಲಿ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 107ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಸಭೆಯಲ್ಲಿ ಉದ್ಭವಿಸಿದ ರೈತರ ಹಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಗಿದ್ದು, ಉಳಿದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅವುಗಳ ಬಗ್ಗೆ ಮುಂದಿನ ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಮುಂದಿನ ದಿನಗಳಲ್ಲಿ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರ ನೀಡಲಾಗುವುದು ಎಂದು ಸಾರ್ವಜನಿಕರಿಗೆ ತಿಳಿಸಲಾಯಿತು. ಈ ಜನಸಂಪರ್ಕ ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಹಾಗೂ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೀವೇ ಕೊಡಿ ಅವ್ರಿಗೆ, ಪಾಪ 3 ವಾರದಿಂದ ತಿರುಗ್ತದೆ, ಕೊಡಿ. ಆಯಿತು. ಆರ್ಡರ್ ಕಾಪಿ ಎಲ್ಲೂ ಕೊಡಬೇಡಿ, ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮಗಿನ್ ಬ್ಯಾಂಕಿಗೆ ಅಕೌಂಟ್ಗೆ ಇದನ್ನು ಮಾಡಿದ್ರೆ ಅದು ಥ್ರೂ ಮಾಡ್ಬೇಕು ಹೇಳೋದು. ಏನಿಲ್ಲ, ದುಡ್ಡು ಬರುತ್ತೆ, ಮುಂದಿನ ತಿಂಗಳಿಂದ ದುಡ್ಡು ಬರುತ್ತೆ ಅಷ್ಟೇ ನಿಮ್ಗೆ ಅಕೌಂಟ್ಗೆ. ಹಾಂ, ಎಲ್ಲೂ ಹೋಗ್ಬೇಕಾಗಿಲ್ಲ, ಇವೆಲ್ಲ ಅವೇ. 1 ವಾರ ಕೊಟ್ಟರೆ ಇನ್ನೊಂದು ವಾರಕ್ಕೆ ಕೊಡ್ತೀವಿ. ಇದು ಗೊತ್ತಿಲ್ಲ ನನಗೆ. ಅಲ್ಲ, ಮೇಯ್ನ್ ಯಾವುದು ಅಂತ ಅದ್ರಲ್ಲಿ ಸಬ್ಬು ಕುಂಚಿಟಿಗಳು ಮತ್ತೆ ಅದು ವಿಶ್ವ ಒಕ್ಕಲರಿಗೂ ಇರ್ಬೇಕದು ಅಲ್ವಾ? ಮಾಡ್ತೀವಿ. ಮೋಸ್ಟ್ಲಿ 22 ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಅವನು ಬರ್ತಾ ಇಲ್ಲ, ಅವನು ಇದು ಮಾಡೋನು. ಮಾಡ್ತೀವಿ, ಬನ್ನಿ. ಆಪ್ರೇಷನ್ ಮಾಡಿಸ್ಬಿಡಿ ನೋಡಿ. ಅಲ್ಲಿ ಆಪ್ರೇಷನ್ ಪನ್ನಾಗಿ ಬಲ್ಲಿ ಎಲ್ಲಿ ಬರಕ್ಕೆ ಒಬ್ರು ಮಾಡಿಸೋರೆ ಚೆನ್ನಾಗಿ. ಅವ್ರು ದಾಸಪ್ಪ ಅಂತ ಎಷ್ಟು ಚೆನ್ನಾಗಿದ್ದಾರೆ. ಹ್ಞೂ, ಮತ್ತೆ ದಾಸಪ್ಪ ಫೈನ್ ಆಗೈತೆ, ಹೋಗು ಮಾಡ್ಸೋದು ಬಿಟ್ಬಿಟ್ಟು ಫ್ರೀಯಾಗಿ ಅಲ್ಲಿ ಬಾ. ಪನ್ನಾಗಂತ ಹಿಂದೆ ಇದೆ ನೋಡಕ್ಕೆ, ಸೂಪರಾಗಿ ತಿರುಗಾಡ್ತಾವೆ. ಹೋಗ್ಬೇಕಲ್ವಾ? ಆರೋಗ್ಯ ನೋಡ್ಕೊಳ್ದಲ್ಲೇ ನೀನೇನೇನೋ ಹೇಳ್ತಾ ಕಣ್ಣಿ ಹೇಳ್ತಾ ಕೂತ್ಕೊಂಡ್ರೆ ಮಂಜೂರಾ? ಏನು ಬಸ್ ಸಿಂಗದಳ್ಳಿ ಸೌಕರ್ ರೀ. ಅಲ್ಲ, ಏನು ಬೇಕು ಅಂತ ಹೇಳಿಲ್ಲ ನೀವು. ಕಳ್ಸಕ್ಕ ಇದೆ ಯಾರ್ದು ಇದು? ಸ್ಟ್ಯಾಪ್ಲರ್ ಕೊಡಪ್ಪ. ಓದೋದು ಬಿಟ್ಬಿಟ್ಟು ಎಷ್ಟನೇ ಕ್ಲಾಸ್ ಮತ್ತೆ ಗಂಭೀರ ಓದ್ಬೇಕು ಬಿಟ್ಬಿಟ್ಟು ಇವೆಲ್ಲ. ದಾರಿಗೂ ಈಗ ಮೊನ್ನೆ ಶುಕ್ರವಾರ ಬಂದಿತ್ತು ಕೊಟ್ಟು, ಈಗ ಅವ್ರಿಗೂ ಕೆಲಸ ಮಾಡಿಕೊಟ್ರೆ ನಮ್ಮ ಬದುಕು ಏನೋ ಒಂದು ಸ್ವಲ್ಪ ಹೊತ್ತು ಇರ್ತೀರಾ? ತಹಸೀಲ್ದಾರ್ ಬರ್ತಾರೆ, ಕೂತಿರಿ. ತಹಸೀಲ್ದಾರ್ ಬರ್ತಾರೆ. ಹೊಲಿಗೆ ಮಿಷಿನ್ ಅಂಗನವಾಡಿ ಖಾಲಿ ಐತೆ ಸ್ವಾಮಿ. ನಾವೊಂದು ಅರ್ಜಿ ಹಾಕ್ಬೇಕು ಟೀಚರ್ ಮೇಡಮ್ ಕೆಲಸಕ್ಕೆ ಅದು ಹಾಕ್ಬೇಕು. ಪರ್ಸೆಂಟೇಜ್ ಮೇಲೆ ಸ್ವಾಮಿ ಎಲ್ಲ ಹಾಕ್ಬೇಕು ನೋಡಿ. ಬರ್ತಾರಂತೆ ಇವತ್ತು. ಒಂದು ನಿಮಿಷ ಕೊಡ್ತೀನಿ ತಡಿ. ನೀವು ಹೇಳಿದ್ವಿ ಏನು ಹೇಳಿ ಮಾಡಿಸ್ತೀನಿ ಸರ್. ಅಮ್ಮ ಏನು ಮಾಡಿಸ್ತೀವಿ. ಇದೊಂದು ಎಷ್ಟಿಲ್ಲ ಊರು ಮಾದಾಪುರ ಶಿವಣ್ಣ ಅಂತ ಕಣ. ನೋಡ್ಕೊಂಬರ್ರಿ, ದೇಶದ್ದೇ ಹೇಳ್ತೀರ ನೀವು. ಎಲ್ಲ ಗ್ರೂಪಲ್ಲೆಲ್ಲ ಸಮಸ್ಯೆ ಗ್ರೂಪಲ್ಲೆಲ್ಲ ನಿಂದೆ ಆಗೈತೆ. ಇಲ್ಲಿ ನೋಡಿಲ್ಲಿ ಗೋಮಾಳ ಅಂತ ಅಲ್ಲ ಕಣಯ್ಯ, ಸುಮ್ಮನೆ ಚರ್ಚೆ ಮಾಡ್ತಿರ್ತಿಲ್ಲ, ನೋಡ್ತೀವಿ. ಗೋಮಾಳ ಅವರು ಇದೆ ಸರ್, ಅಲ್ಲಿ ಹೋಗಿ ಕನೆಕ್ಟ್ ಮಾಡ್ಕೊಂಡು ಅದನ್ನ ನೀವು ವ್ಯವಸ್ಥೆ ಮಾಡಿ. ಗೊತ್ತಿಲ್ಲ ನಮಗೆ, ಬೆಳಗ್ಗೆ ಇಲ್ಲೇ ಇರುತ್ತಲ್ಲ ನಮ್ಗೆ. ಹಾಂ, ಅದೇ ಬೆಳಗ್ಗೆ ಇಲ್ಲೇ ಮಾಡ್ತೀವಲ್ಲ ಎಲ್ಲರದು ಸೇರಿಸಿ. ಅರ್ಜಿ ಆನ್ಲೈನ್ ಅರ್ಜಿ ಇಲ್ಲಿ ಬನ್ನಿರಿ. ಮತ್ತು ಆನ್ಲೈನ್ ಅರ್ಜಿ ಇಲ್ದಿದ್ರೆ ಯಾರು ಕೊಡ್ತಾರೆ? ನೀವು ತಗೊಂಡೋಗಿ ಆನ್ಲೈನ್ ಅರ್ಜಿ ಹಾಕ್ತಾವೆ. ಕಂಪ್ಯೂಟರ್ ಎಂಟ್ರಿ ಮಾಡಿಸ್ತೀವಿ. ಹಂಗೆ ಬರಲ್ಲ, ಆನ್ಲೈನ್ ಅರ್ಜಿ ಹಾಕ್ಬೇಕಣ್ಣ.
ಆನ್ಲೈನಲ್ಲಿ ಅರ್ಜಿ ಹಾಕಿದ್ರೆ ನಿನಗೆ ಎಲಿಜಿಬಿಲಿಟಿಗೆ ಬರೋದು ಅದು ಅವಾಗ ಅದರಲ್ಲಿ ಆಯ್ಕೆ ಮಾಡಿಕೊಡ್ಬೇಕು ನಾವು ಹಂಗೆ ಆಯ್ಕೆ ಮಾಡೋಕ್ಕೆ ಬರಲ್ಲ. ಅರ್ಜಿ ಬಿಡ್ರಿ, ಮನೆ ತಕ್ಕ ಬರೋಕ್ಕೆ ಕೇಳ್ರಿ, ಆಮೇಲೆ ಮಾಡ್ತೀವಿ. ಸರ್ ಬನ್ನಿ ಸರ್ ಈ ಕಡೆಗೆ. ಭೌತಿಕ ಖಾತೆ ಅಂತ ಮಾಡಕ್ಕೆ ಹೇಳಿ ಸರ್. ಮಾತ್ರ ನಾನು ತೀರ್ಮಾನ ತಗೊಳಕ್ ಬರಲ್ಲ. ಮೊದಲು ನಾವು ಅವ್ರಿಗೆ ಮಾಡಿ ಅಂತ ಹೇಳ್ಬೇಕಷ್ಟೇ. ಅವರು ರಿಪೋರ್ಟ್ ಹಾಕ್ಬೇಕು. ಈಗ ಇಲ್ಲ ಹಿಂದ್ಗಡೆ ಕಣ್ಣಿಲ್ಲ ನನಗೆ, ಮುಂದ್ಗಡೆ ಬಂದರೆ ಗುರುಗಳೇ. ಇದೊಂದು ಅಳತೆ ಮಾಡ್ಸಕ್ಕೆ ಹಾಕಿ ಮೋಹನ್ಗೆ. ಆನ್ಲೈನಲ್ಲಿ ಏನು ಅಳತೆ ಮಾಡೋದಿದೆಯಾ ಸರ್? ಯಾವುದೂ ಇಲ್ಲ, ಅವನೇ ಬರ್ಬೇಕು, ಸರ್ವೇರೇ ಬರ್ಬೇಕು, ಸರ್ವೇರೇ ಬರ್ಬೇಕಣ್ಣ. ಮೋಹನ್ ಅಂತ ಬಂದಿದ್ರಾ? ಯಾರು ಬಂದಿದ್ರು? ಸರ್ವೇರ್ ಬಂದಿದ್ರಣ್ಣ? ಮಾಡಿ ಬಾರ್ನಲ್ಲಿ ಇನ್ನೇನೇನು ಬೇಕು ಕೇಳು. ಅಲ್ಲಿ ಬಾಯ್ಲಿ ಅಣ್ಣ ಅಲ್ಲಿ ದಾಖಲೆ ಏನೇನು ಬೇಕು ಕೇಳು. ತಡಿ, ತಹಸೀಲ್ದಾರ್ ಇದ್ದಾರಾ? ತಹಸೀಲ್ದಾರ್ ಪನ್ನಾಗಿ ಬರ್ತಾವ್ರಪ್ಪ, ನೋಡು, ಚೆಕ್ ಮಾಡು. ಇದ್ರೆ ಅರ್ಜಿ ಹಾಕ್ಬೇಡ ಅನ್ನಷ್ಟೇ ನನಗೆ. ಅಲ್ಲ, ನನಗೆ ಅರ್ಜಿ ಹಾಕ್ಬೇಡ ಎಲೆಕ್ಷನ್ಗೆ. ಮಾಡಾಯ್ತು ಬ್ಯಾಂಕ್ನಾಗ ಮತ್ತೆ ಒಂದು ಕೋಟಿವರೆಗೂ 50 ಲಕ್ಷ 25 ಲಕ್ಷ. ಹೌದಾ? ಈ ಜನ ಬರುತ್ತೆ, ನನಗೆ ಬರಲ್ಲ. ಈ ಥರ ಒಂದು 1 ಕೋಟಿ ನನಗೆ ಗೊತ್ತಿಲ್ಲ. ಹೇಳ್ಬೇಕು, ನಾನು ಯಾರಿಗೂ ಹೇಳಿಲ್ಲ. ನಾನು ಜನ ತಿರುಗಿ ಬೀಳಲಿ, ಜನ ಆಮೇಲೆ ಸಿಕ್ತಿಲ್ಲ, ಫಿಲ್ಟರ್ ನೀರು ಹಾಕ್ತಿಲ್ಲ. ಥ್ಯಾಂಕ್ ಯು. ರೈಟ್ ಸರ್. ಮಾತಾಡೋದಲ್ಲ, ಕೊಡಲೇಬೇಕು. ಏನಕ್ಕೆ ಈ ಸತಿ ಅಲ್ಲ, ಅವಾಗ ಹಿಂದೆ ಈಗ ಒಂದು ಖಾತೆ ಆಗೈತೆ, ಒಂದು ಆಗಿಲ್ಲ, ಇನ್ನೊಂದು ಮಾಡಿಕೊಡ್ರಿ ಅಂತ ಮೇಡಮ್ ಅನ್ನು ಕೇಳಕ್ಕೆ ಕೊಡ್ಬೋದು. ಎರಡಿದ್ರು ಕೊಡ್ಬೋದು. 38 ಗುಂಟೆ ಒಳಗಿದ್ರೆ ಕೊಡ್ಬೋದು ಅಂತ ಮೇಡಮ್ ಹೇಳಿದ್ರಲ್ಲ. ಅದಕ್ಕಿಂತ ಕಡಿಮೆ ಕೊಟ್ಟವ್ರು ನಮ್ಗೆ, ಅದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ. ಅಲ್ಲ, ಕೊಡ್ತಾರೆ ಹಂಗಾದ್ರೆ. ಹೋದ್ಸಲಿ ನಿಮ್ಮ ನೀವೇ ಕೊಟ್ಟರೆ ಸಾಕು, ನೀವೇ ಎಲ್ಲ ಪಾಸ್ ಮಾಡಿ. ಈ ಸಲ ಆದ್ರೂ ನೀವೇ ಆದ್ರೂ ನೆಕ್ಸ್ಟ್ ಕೊಡೋಣ. ಈ ಸತಿ ಹರೀಶನ್ ಕೊಟ್ಟು ನೆಕ್ಸ್ಟ್ ರೋಡಿಂದ ಒಂದು ಬರ್ಸಿದ್ದು ಸರ್, ಕೊಡಿಲಿ ಮೇಡಮ್ ಕೊಡಿಲಿ. ಎಲ್ಲ ಕೊಡೋಕ್ಕೆ ಅವ್ರಿಗೆ ಎಲ್ಲ ಹೇಳಿದ್ದೀವಿ, ಎಲ್ಲ ಪಂಚಾಯತಿಗೂ ಬರಲಿ, ಎಲ್ಲರೂ ಬಂದರೆ ಪಾಪ ಜೋರಾಗಿ ಆಗುತ್ತೆ. ಹಲೋ ಹಲೋ